ವೀಕ್ಷಕರೇ, ಇದು ಸುದ್ದಿಯ ಸದ್ದು. ಸಿದ್ದರಾಮಯ್ಯ ಅವರು ಹಾಸನದಲ್ಲಿ 1 ತಿಂಗಳ ಒಳಗೆ 20 ಮಂದಿ ಹೃದಯಾಘಾತದಿಂದ ಮೃತಪಟ್ಟ ಘಟನೆಯ ನಂತರ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ್ದು ಕೆಲವರಿಗೆ ಉರಿತ ಉಂಟು ಮಾಡಿದೆ. ಯಾರು ಏನೇ ಹೇಳಲಿ, ಭಾರತದಲ್ಲಿ ಯುವಕರಲ್ಲೇ ಹೃದಯಾಘಾತದ ಸಂಖ್ಯೆ ಹೆಚ್ಚಳವಾಗಿದೆ. ಭಾರತದಲ್ಲಿ 40 ವರ್ಷದೊಳಗಿನ ಯುವಕರಲ್ಲಿ 50% ಹೃದಯಾಘಾತದ ಘಟನೆಗಳು ಕಾಣಿಸಿಕೊಂಡಿವೆ ಎಂಬ ವರದಿಯನ್ನು ನೀವು ಕೂಡ ಗೂಗಲ್ ಮಾಡಿ ತಿಳಿದುಕೊಳ್ಳಬಹುದು. ICMR ಏಮ್ಸ್ ಅಧ್ಯಯನದ ವರದಿ ಹೇಳುವಂತೆ ಲಸಿಕೆಯ ಪಾತ್ರ ಇಲ್ವೋ ಅಥವಾ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ ಸಂದೇಹ ಅವರದು ಮಾತ್ರ ಅಲ್ಲ, ಇದು ಜಾಗತಿಕವಾದದ್ದು. ಜಗತ್ತಿನ ಬಹುತೇಕ ಕಡೆಗಳಲ್ಲಿ ಕೊರೋನಾಕ್ಕೆ ನೀಡಿದ ಲಸಿಕೆ ಇದೆಯಲ್ಲ, ಅದರ ಬಗ್ಗೆ ಸಂದೇಹಗಳು ಇದೆ. ಮೊದಲಿಗೆ ನಾವು ಹಾಸನದಲ್ಲಿ ಒಂದು ಕೊರೋನಾ ಲಸಿಕೆ ಹಾಕಿಸಿಕೊಂಡದ್ದರಿಂದ ಸಾವು ಸಂಭವಿಸಿಲ್ಲ ಎಂದೇ ತಿಳಿಯೋಣ. ಆದರೆ ಅಲ್ಲಿ ಸಂಭವಿಸಿದ ಸಾವುಗಳ ಕಾರಣಗಳನ್ನು ಗುರುತಿಸಲು ಒಂದು ಅಧ್ಯಯನ ಸಮಿತಿ ರಚಿಸುವುದು ಒಳ್ಳೆಯದಾ? ಸಿದ್ದರಾಮಯ್ಯ ಅವರನ್ನು ಟೀಕಿಸುವುದರಿಂದ ಇಂಥ ಸಾಧ್ಯತೆಯನ್ನು ಇಲ್ಲದಂತೆ ಮಾಡುವುದು ಎಂಬ ಪ್ರಶ್ನೆ ನಿಮ್ಮಲ್ಲೂ ಹುಟ್ಟಿಕೊಳ್ಬಹುದು. ಜಗತ್ತಿನ ಬಹುತೇಕ ಕಡೆಗಳಲ್ಲಿ ಕೊರೋನಾಕ್ಕೆ ನೀಡಿದ ಲಸಿಕೆ ಇದೆಯಲ್ಲ, ಅದರ ಬಗ್ಗೆ ಸಂದೇಹಗಳು ಇದೆ. ಸಿದ್ದರಾಮಯ್ಯ ಹೃದಯಾಘಾತದ ಘಟನೆಗಳು ನಡೆದದ್ದಕ್ಕೆ ಸಂದೇಹ ವ್ಯಕ್ತಪಡಿಸಿದ್ದು ಕೊರೋನಾ ಲಸಿಕೆಯ ಮೇಲೆ. ಆ ಸಂದೇಹದ ಹಿನ್ನೆಲೆಯನ್ನು ಗುರುತಿಸುವುದಾದರೆ, ಲಸಿಕೆಯ ಕಾರಣದಿಂದ ಇನ್ಯಾವುದೇ ಕಾರಣಗಳಿಂದ ಸಾವು ಸಂಭವಿಸಿದೆಯೇ ಎಂದು ಒಂದು ಸಮಿತಿಯ ಮೂಲಕ ತನಿಖೆ ನಡೆಸುವುದು ಉತ್ತಮ ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಎಂದು ಹೇಳಬಹುದು. ಕೋವಿಡ್-19ಗೆ ಲಸಿಕೆ ನೀಡಿದ ಎಲ್ಲವನ್ನು ಸ್ವಲ್ಪ ಹೆಚ್ಚು ಅರ್ಥ ಮಾಡಿಕೊಳ್ಳಲು ನಾವು ಇಂಗ್ಲೆಂಡಿಗೆ ಸಂಬಂಧಿಸಿದ ವರದಿಯೊಂದನ್ನು ಗಮನಿಸೋಣ. ಆಸ್ಟ್ರಾಜೆನಿಕಾ ಲಸಿಕೆಯ ಬಗ್ಗೆ ಬ್ರಿಟನ್ನ ಕೋರ್ಟ್ನಲ್ಲಿ 51 ದೂರುಗಳಿವೆ. $100 ಮಿಲಿಯನ್ ಪರಿಹಾರವನ್ನು ಕೇಳುತ್ತಿದ್ದಾರೆ. ಈ ಪ್ರಕರಣಗಳಲ್ಲಿ ಅತ್ಯಂತ ಮುಖ್ಯವಾದ ಒಂದು ಪ್ರಕರಣ ಕೀತ್ ಸ್ಕಾಟ್, ಜೆಮಿ ಸ್ಕಾಟ್ ದಂಪತಿಗಳದ್ದು. ಜೆಮಿ ಸ್ಕಾಟ್ಗೆ ಆಸ್ಟ್ರಾಜೆನಿಕಾ ಲಸಿಕೆ ಪಡೆದ ನಂತರ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಮೆದುಳಿನಲ್ಲಿ ರಕ್ತಸ್ರಾವ, ಮೆದುಳಿನಲ್ಲಿ ಗಾಯಗಳು ಆಗಿವೆ. ಪ್ರಕರಣದ ವಿಚಾರಣೆಯ ವೇಳೆ ಕೋರ್ಟಿಗೆ ಆಸ್ಟ್ರಾಜೆನಿಕಾ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಯು ತಮ್ಮ ಲಸಿಕೆಗಳು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಅಡ್ಡ ಪರಿಣಾಮಗಳಿಗೆ ಕಾರಣ ಆಗಬಹುದು ಎಂಬ ದಾಖಲೆಯನ್ನೇ ಸಲ್ಲಿಸಿದೆ. ಕೊರೋನಾ ಲಸಿಕೆಗಳ ಕುರಿತು ಇರುವ ಸಂದೇಹಕ್ಕೆ ಇವೆಲ್ಲ ಪುಷ್ಟಿ ಅಲ್ವೇ? ಒಂದು ವೇಳೆ ಸಿದ್ದರಾಮಯ್ಯ ತಹದ್ದೊಂದು ಸಂದೇಹ ವ್ಯಕ್ತಪಡಿಸಿದ್ರೆ ಆ ಸಂದೇಹ ದಾರಿ ತಪ್ಪಿಸುವುದಂತೂ ಖಂಡಿತ ಅಲ್ಲ. ಬಯೋಕಾನ್ನ ಕಿರಣ್ ಮಜುಮ್ದಾರ್ ಲಸಿಕೆಯ ಕುರಿತು ಸಿದ್ದರಾಮಯ್ಯ ಜನರನ್ನು ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ ಅಂದ್ರಲ್ಲ, ಹಾಗಿದ್ದರೆ ಸಿದ್ದರಾಮಯ್ಯರಿಗೆ ಏನು ಗೊತ್ತಿಲ್ವಾ? ಇಂಗ್ಲಿಷ್ ಓದಲು ಸಿದ್ದರಾಮಯ್ಯರಿಗೆ ಬರುವುದಿಲ್ಲ ಅಂತ ತಿಳ್ಕೊಂಡಿದ್ದಾರಾ? ನಮಗೆ ಲಭಿಸಿದಂತೆ ಸಿದ್ದರಾಮಯ್ಯರವರಿಗೂ ಬ್ರಿಟನ್ನ ಕೋರ್ಟಿನ ಸಮಾಚಾರ ತಲುಪಿರುತ್ತೆ. ಆಸ್ಟ್ರಾಜೆನಿಕಾ ತಪ್ಪೊಪ್ಪಿಕೊಂಡದ್ದು ಗೊತ್ತಿರುತ್ತೆ. ಮುಖ್ಯವಾಗಿ ಸಿದ್ದರಾಮಯ್ಯ ಯಾವುದೇ ರೂಮರ್ ಹರಡಿಲ್ಲ. ಭಾರತದಲ್ಲಿ ಆಸ್ಟ್ರಾಜೆನಿಕಾ ಕೋವಿಶೀಲ್ಡ್ ಹೆಸರಿನಿಂದ ಬಳಕೆಯಾಗುತ್ತಿತ್ತು. ಇದು ಸಾಮಾನ್ಯರಿಗೂ ಗೊತ್ತು. ಆರೋಪಗಳಿಗೆ ತಾನು ಹೆದರುವುದಿಲ್ಲ, ಕ್ಯಾರೆ ಮಾಡುವುದಿಲ್ಲ ಎಂದು ಸಿದ್ದರಾಮಯ್ಯ ಅವರು ಖಡಕ್ಕಾದ ಉತ್ತರವನ್ನೇ ನೀಡಿದ್ದಾರೆ. ವಾಸ್ತವದಲ್ಲಿ ಬ್ರಿಟನ್ನಲ್ಲಿ ಆಸ್ಟ್ರಾಜೆನಿಕಾ ಲಸಿಕೆಯ ವಿರುದ್ಧ 51 ಪ್ರಕರಣಗಳು ದಾಖಲಾಗಿವೆ. $100 ಮಿಲಿಯನ್ ಪರಿಹಾರ ನೀಡಬೇಕೆಂದು ಲಸಿಕಾ ಕಂಪನಿಗಳ ವಿರುದ್ಧ ಕೋರ್ಟಿನಲ್ಲಿ ಅಹವಾಲು ಸಲ್ಲಿಸಲಾಗಿದೆ. ವೀಕ್ಷಕರೇ, ಇನ್ನೊಂದು ವಿಚಾರ ನೋಡಿ. ಆಸ್ಟ್ರಾಜೆನಿಕಾ ಕಂಪನಿ ಅಡ್ಡ ಪರಿಣಾಮದ ಕುರಿತು ಕೋರ್ಟಿನಲ್ಲಿ ತಪ್ಪೊಪ್ಪಿಕೊಂಡ ಕೂಡಲೇ ಬ್ರಿಟನ್ನ ಕಾನೂನು ಸಲಹಾ ಸಂಸ್ಥೆಯ ಸಾರಾ ಮೂರ್ ಆಸ್ಟ್ರಾಜೆನಿಕಾಕ್ಕೆ
ತಮ್ಮ ಲಸಿಕೆಯಿಂದ ರಕ್ತ ಹೆಪ್ಪುಗಟ್ಟುತ್ತಿದೆ ಎಂದು ಒಪ್ಪಿಕೊಳ್ಳಲು 1 ವರ್ಷವೇ ಬೇಕಾಯ್ತಾ ಎಂದು ಪ್ರಶ್ನಿಸಿದ್ದಾರೆ. ಮೂರ್ ಅವರು ಹೇಳುತ್ತಾರೆ, ಪ್ರೀತಿ ಪಾತ್ರರನ್ನು ಕಳಕೊಂಡು ಅಥವಾ ಆರೋಗ್ಯ ಸಮಸ್ಯೆಗಳನ್ನು ವರದಿ ಮಾಡಿದ ಎಲ್ಲರಿಗೂ ನಮ್ಮ ಸಹಾನುಭೂತಿ ಇದೆ. ರೋಗಿಗಳ ಸುರಕ್ಷತೆ ನಮ್ಮ ಅತ್ಯುನ್ನತ ಆದ್ಯತೆಯಾಗಿದೆ. ಇಷ್ಟನ್ನು ಕಿರಣ್ ಮಜುಮ್ದಾರ್ ಹೇಳುವಷ್ಟು ಧಾರಾಳಿತನ ಯಾಕೆ ಮೆರೆದಿಲ್ಲ? ಕೇವಲ ಟೀಕೆ, ಟಿಪ್ಪಣಿ, ಸಮರ್ಥನೆಗಳು ಸಾವನ್ನು ಖಂಡಿತ ತಪ್ಪಿಸದು. ಕಾರಣಗಳ ಬಗ್ಗೆ ಅಧ್ಯಯನವನ್ನು ನಡೆಸಿ ಸತ್ಯಸ್ಥಿತಿಯನ್ನು ಗುರುತಿಸಿದರೆ ಮಾತ್ರ ಸಂಭಾವ್ಯ ಸಾವುಗಳನ್ನು ತಪ್ಪಿಸಲು ಸಾಧ್ಯವಿದೆ. ವೀಕ್ಷಕರೇ, ನೀವು ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು? ಸುದ್ದಿಯ ಸದ್ದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಾನು ರಫ ಮುಂಚಿ. ಜೈ ಹಿಂದ್.